ನನಗಿದು ಬಾಸ್ ವಾಲ ಬಿಸ್ನೆಸ್ ಪ್ರೋಗ್ರಾಮದು ಸೆಕೆಂಡ್ ಟೈಮ್ ಅಟೆಂಡ್ ಮಾಡ್ತಾ ಇರೋದು. ಫಸ್ಟ್ ಟೈಮ್ ಹುಬ್ಳಿಲಿ ಅಟೆಂಡ್ ಮಾಡಿದ್ದು ಲಾಸ್ಟ್ ಮಂತು, ಇವಾಗಿಲ್ಲ ಅಟೆಂಡ್ ಮಾಡಿದ್ದು. ಅಭಿಷೇಕ್ ಸರ್ಗೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಪ್ಪ ಅಂದರೆ ಯಾಕೆ ನಾವು ಈ ಬಿಸ್ನೆಸ್ ಲಾಂಚ್ ಪ್ರೋಗ್ರಾಮ್ಗೆ ಅಟೆಂಡ್ ಮಾಡ್ತೀವಿ ಅಂದರೆ, ಇದೇ ಬಾಸ್ ವಾಲ ಪ್ರೋಗ್ರಾಮ್ಸ್ಗೆ ಜಾಸ್ತಿ ಅಟೆಂಡ್ ಮಾಡಬೇಕು ಅಂತ ಅನ್ಕೋತೀವಿ ಅಂದರೆ ನಮಗೆ ನಾಲೆಜ್ ಬರುತ್ತೆ. ನಾನು ತುಂಬ ಈ ಥರದ ಸೆಷನ್ಸ್ಗಳನ್ನ ಅಥವಾ ವರ್ಕ್ಶಾಪ್ಸ್ಗಳನ್ನ ಅಟೆಂಡ್ ಮಾಡ್ತೀನಿ. ಎಲ್ಲ ಹೆಂಗಿರುತ್ತೆ ಅಂದರೆ ಒನ್ ವೇ ಕಮ್ಯುನಿಕೇಷನು. ಅವ್ರು ಏನು ಹೇಳಿದ್ರು ನಾವು ಸುಮ್ಮನೆ ಕೂತ್ಕೊಂಡು ಕೇಳಿಸ್ಕೊತಾ ಇರ್ತೀವಿ. ನಮಗೆ ಕ್ವಶನ್ ಮಾಡಬೇಕು ಅನ್ಸಿದ್ರು ಏನೋ ಮುಜುಗರ ಇರುತ್ತೆ. ಅಯ್ಯೋ ಅವ್ರ ಮುಂದೆ ಕೇಳಿದ್ರೆ ಯಾರು ಏನು ಅನ್ಕೋತಾರೋ ಅಥವಾ ಕೇಳೋಕ್ಕೆ ಹೆಂಗಿರುತ್ತೋ ಆ ಥರ ಸಾಮಾನ್ಯವಾಗಿ ಆ ಥರದ ಮುಜುಗರ ಜಾಸ್ತಿ ಇರುತ್ತೆ. ಬಟ್ ಇಲ್ಲೆಲ್ಲ ಹೆಂಗಿರುತ್ತೆ ಅಂದರೆ ಇವ್ರದ್ದು ಸುಮ್ಮನೆ ಇಂಟ್ರ್ಯಾಕ್ಷನ್ಸು. ನಾವೇನೇ ಕ್ವಶನ್ಸ್ ಕೇಳಿದ್ರು ಅಥವಾ ನಮಗೇನೇ ಡೌಟ್ಸ್ ಇದ್ದರೂ ಅಲ್ಲೇ ಇಂಟ್ರ್ಯಾಕ್ಟ್ ಮಾಡ್ಬೋದು. ಮತ್ತು ಅವರು ಪ್ಯಾನಲ್ಸ್ಗಳನ್ನ ಕರ್ಕೊಂಬರೋದು ಅವಾಗ ಯಾರು ಮಾಡ್ತಿದ್ದಾರೆ ಬಿಸ್ನೆಸ್ಸು, ಅವ್ರ ಸ್ಟ್ರಗಲ್ಸ್ಗಳೇನು, ಅದನ್ನ ಮಾಡೋಕ್ಕೆ ಏನೇನು ಆಪರ್ಚುನಿಟೀಸ್ ಇದೆ, ಅದನ್ನ ಮಾಡೋದ್ರಿಂದ ಬರೋವಂಥ ಐಡಿಯಾಸ್ಗಳೇನೇನು, ಅದನ್ನೆಲ್ಲ ಇಂಪ್ಲಿಮೆಂಟ್ ಮಾಡ್ಕೊಳ್ಳೋದು ಹೆಂಗೆ ನಮ್ಮ ಬಿಸ್ನೆಸ್ಗೆ ಅನ್ನೋದು ಸಖತ್ ಹೆಲ್ಪ್ಫುಲ್ ಆಗುತ್ತೆ. ಈಗ ನಾವು ಎಲ್ಲರೂ ಎಲ್ಲವನ್ನು ಕಲ್ತು ಬಿಸ್ನೆಸ್ ಮಾಡೋಕ್ಕಾಗಿರಲ್ಲ. ಅಕಸ್ಮಾತ್ ನಾವು ಏನೋ ಅರಿಬರಿಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ಮೇಲೂ ಕಲಿಬೇಕು ಅನ್ನೋ ಆಸಕ್ತಿ ಇದ್ದಾಗ ಅಥವಾ ಆಸಕ್ತಿ ನಮ್ಗೆ ಯಾವಾಗಲೂ ಇದ್ದೇ ಇರುತ್ತೆ. ನಾವು ಪ್ರತಿದಿನ ಈಗ ನಾವು ಜಾಬ್ ಮಾಡಬೇಕು ಅಂದ್ರೆ, ನಾನು ಜಾಬ್ ಮಾಡಿ ಆಮೇಲೆ ಬಿಸ್ನೆಸ್ ಮಾಡ್ತಾ ಇರೋದು. ನಾವು ಜಾಬ್ ಮಾಡಬೇಕು ಅಂದರೆ ಪ್ರತಿ ದಿವಸ ಓದಲೇಬೇಕು, ಕಲೀಲೇಬೇಕು. ಕಲ್ತರಷ್ಟೇ ನಾವು ನೆಕ್ಸ್ಟ್ ದಿನ ಹೋಗಿ ನಾವೇನು IT ಕಂಪ್ನಿಲಿ ವರ್ಕ್ ಮಾಡಿದ್ರು ಅಲ್ಲಿ ನಮಗೆ ಬೆಳೆಯೋಕ್ಕಾಗೋದು. ಇಲ್ಲಾಂದರೆ ಸೇಮ್ ಅದೇ ಯಥಾ ಪ್ರಕಾರ ಒಂದು ಅಷ್ಟು ವರ್ಷ ಇದ್ದು ಯಾವುದೋ ಬೆಂಚಲ್ಲಿ ಬಿಸಾಕ್ತಾರೆ, ಅಲ್ಲಿಂದ ಕಂಪ್ನಿಯಿಂದ ಹೊರಗಡೆ ಬಿಸಾಕ್ತಾರೆ ಅಷ್ಟೇ. ಕಲಿಯೋಕ್ಕೆ ಯಾವಾಗಲೂ ಬಿಸ್ನೆಸ್ ಆಗಲಿ ವರ್ಕ್ ಆಗಲಿ ಕಲ್ತರಷ್ಟೇ ಇಂಪ್ಲಿಮೆಂಟ್ ಮಾಡಿದ್ರಷ್ಟೇ ನಾವು ಬೆಳೆಯೋಕ್ಕಾಗೋದು. ಒಂದು ದೊಡ್ಡ ಮಟ್ಟಕ್ಕೆ ಒಂದು ಸೀನಿಯರ್ ಪೋಸ್ಟ್ಗೆ ಹೋಗಬೇಕು ಅಂದರೆ ಅದೇ ಥರ ಕಲ್ತ್ರೆ ಬಿಸ್ನೆಸ್ ನಮ್ಮ ಓನ್ ಬಿಸ್ನೆಸ್ಸಲ್ಲಿ ಕಲ್ತ್ರೆ ತುಂಬ ದೊಡ್ಡ ಮಟ್ಟಕ್ಕೆ ಬೆಳಿಬೇಕು ಅನ್ನೋ ಆಸಕ್ತಿ ಇರೋರಷ್ಟೇ ಬಿಸ್ನೆಸ್ ಮಾಡೋ ಐಡಿಯಾಸ್ ಬರೋದು. ಬಾಸ್ ವಾಲ, ಬಿ ದ ಬಾಸ್.